ಇನ್ನು ಕರಾವಳಿಯಲ್ಲಿ ಕಾರವಾರದ ಸಮೀಪ ಅಂಕೋಲದ ಹತ್ರ ರಾಷ್ಟ್ರೀಯ ಹೆದ್ದಾರಿ ಮೊನ್ನೆ ಕುಸಿದಿದೆ. ಅದು ಏನಾಗಿದೆ ಅಧ್ಯಕ್ಷರೇ, ಮೊನ್ನೆ ತಾವು ಅವಕಾಶ ಕೊಟ್ಟಾಗ ನಾನು ಹೇಳಿದ್ದೇನೆ, ಅಲ್ಲಿ ನ್ಯಾಷನಲ್ ಹೈವೇ ಮಾಡುವಾಗ ಅವರು ಗುಡ್ಡವನ್ನ ಬಹಳ ಕಡಿದಾಗಿ ಅಂದ್ರೆ ಬಹಳ ಸ್ಟೀಪ್ ಆಗಿ ವರ್ಟಿಕಲ್ ಕಟ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ನಾವು ಯಾವ್ದಾದ್ರೂ ಗುಡ್ಡವನ್ನ ಕಡಿದ್ರೆ ಸ್ವಲ್ಪ ಸ್ಲೋಪ್ ಕೊಟ್ರೆ ಅದು ಮಳೆಗಾಲದಲ್ಲಿ ತಡೀತದೆ. ನೇರವಾಗಿ ಈ ರೀತಿಯಾಗಿ 90 ಡಿಗ್ರಿಗೆ ವರ್ಟಿಕಲ್ ಕಟ್ ಮಾಡಿದ್ರೆ ಇದು ಮಳೆ ಬಂದಾಗ ಅನಾಹುತ ಆಗಲಿಕ್ಕೆ ನಾವೇ ಆಹ್ವಾನ ಕೊಟ್ಟ ಹಾಗೆ. ಅನೇಕ ವರದಿಗಳು ಬಂದಿದ್ದಾವೆ. ಇದು ರಾಷ್ಟ್ರೀಯ ಹೆದ್ದಾರಿಯವರದು ಅನ್ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿರೋದ್ರಿಂದ ಈ ರೀತಿಯ ತೊಂದರೆಗಳು ಆಗಿದೆ ಅನ್ನುವಂತಹದ್ದು ಎಲ್ಲ ಕಡೆನೂ ಕೂಡ ವರದಿ ಆಗಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಈ ವಿಷಯದಲ್ಲಿ ಸರ್ಕಾರದ ಉನ್ನತ ಮಟ್ಟದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳ ಆಕ್ರೋಶದಿಂದ ಜಿಲ್ಲೆಯ ಪರವಾಗಿ ಅವರು ಈ ಅನ್ಸೈಂಟಿಫಿಕ್ ಡಿಸೈನ್, ಈಗ ಒಂದ್ ಕಡೆ ಗುಡ್ಡ ಕುಸಿದಿದೆ, ಇನ್ನೊಂದ್ ಕಡೆ ನ್ಯಾಷನಲ್ ಹೈವೇ ಅಲ್ಲಿ 5 ಅಡಿ ನೀರು ನಿಂತಿದೆ. ನಮ್ಮ ಜಿಲ್ಲಾಧಿಕಾರಿಗಳು SP ಗಳು ಗುಡ್ಡ ಕುಸಿದ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಅವ್ರ ಗಾಡಿ ಬಿಟ್ಟು ಲಾರಿ ಹತ್ತಿ ಹೋಗ್ಬೇಕಾಗಿ ಬಂತು. ಯಾಕಂದ್ರೆ 5 ಅಡಿ ನೀರು ನಿಂತಿದೆ ನ್ಯಾಷನಲ್ ಹೈವೇ ಅಲ್ಲಿ. ಚೀಫ್ ಸೆಕ್ರೆಟರಿ ಅವರು ಈಗಾಗಲೇ ನ್ಯಾಷನಲ್ ಹೈವೇಗೆ ಕರೆಸಿ ಮಾತನಾಡಿದ್ದಾರೆ, ಈ ತರ ಅನ್ಸೈಂಟಿಫಿಕ್ ಡಿಸೈನ್ಗಳನ್ನ ಸರಿ ಮಾಡಬೇಕು ಅಂತೇಳಿ. ಅಷ್ಟೇ ಅಲ್ಲ, ಸಕಲೇಶ್ಪುರ ಭಾಗದಲ್ಲಿ ಶಿರಾಡಿ ಘಾಟ್ನಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಸರ್ಕಾರದ ವತಿಯಿಂದ ಗಮನಿಸ್ತಾ ಇದ್ದೇವೆ. ಮೊನ್ನೆ ಅಲ್ಲಿ ಗುಡ್ಡ ಕುಸಿದಾಗ ಒಂದು LPG ಟ್ಯಾಂಕರ್ ನೀರಿಗೆ ಬಿದ್ದಿದೆ, ಅದರಲ್ಲಿ ಗ್ಯಾಸ್ ಇದೆ. ನಾವು ಇವತ್ತೆಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಆ ಗ್ಯಾಸ್ ಅನ್ನ ಕಂಟ್ರೋಲ್ ರಿಲೀಸ್ ಮಾಡಿ ನಾಳೆ ಎಕ್ಸ್ಪ್ಲೋಷನ್ ಆಗುವಂತ ಸಾಧ್ಯತೆಯನ್ನು ಕೂಡ ಅಲ್ಲಿ ತಡೆಗಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಹಾಗೂ ಮುಂದುವರೆದು ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ, ಫಾಲ್ಗುಣಿ, ಕುಮಾರಧಾರ ನದಿಗಳು ಸ್ವಲ್ಪ ಏನು ಒಂದು ಫ್ಲಡ್ ಲೆವೆಲ್ಗೆ ಬಂದಿದೆ, ಕ್ರಾಸ್ ಆಗಿದೆ. ಆದ್ರೆ ಫ್ಲಡ್ ಲೆವೆಲ್ ಅಲ್ಲಿ ಇದೆ. ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ 2 ರಿಲೀಫ್ ಕ್ಯಾಂಪ್ಗಳನ್ನು ನಾವು ಆರಂಭ ಮಾಡಿದ್ದೇವೆ. ಅಲ್ಲಿ 47 ಜನ ಆರೈಕೆಯನ್ನ ನಾವು ಮಾಡ್ತಾ ಇದ್ದೇವೆ. ಕೊಡಗಿನಲ್ಲಿ ಸಣ್ಣ ಪುಟ್ಟ ಭೂಕುಸಿತ ಆಗಿದೆ. ನ್ಯಾಷನಲ್ ಹೈವೇ ರಾತ್ರಿ ಹೊತ್ತು ಸಂಚಾರವನ್ನ ನಾವೇ ನಿರ್ಬಂಧ ಮಾಡಿದ್ದೇವೆ. ರಾತ್ರಿ ಹೋಗುವಾಗ ಮಳೆಗೆ ಗುಡ್ಡ ಕುಸಿದು ಯಾರು ಸಿಕ್ಕಾಕೊಳ್ಳಬಾರದು. ಕೊಡಗಿನಲ್ಲಿ ನಾವೇ ರಸ್ತೆಗಳನ್ನ ಬಂದ್ ಮಾಡಿದ್ದೇವೆ ರಾತ್ರಿ ಹೊತ್ತು. ಯಾರಿಗೂ ತೊಂದರೆ ಆಗಬಾರದು ಅನ್ನುವ ಕಾರಣದಿಂದ. ಹಾಗೂ ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ. ಭಾಗಮಂಡಲದಲ್ಲಿ ಸ್ವಲ್ಪ ನೀರು ಸಂಪೂರ್ಣ ಪ್ರಮಾಣದಲ್ಲಿ ಹರಿತಾ ಇದೆ. ನಾನು ಭಾಗಮಂಡಲಕ್ಕೆ ಸ್ಥಳೀಯ ಶಾಸಕರ ಜೊತೆ ಅಲ್ಲಿ ಒಂದು ಬ್ರಿಡ್ಜ್ ಶಾಸಕರ ಜೊತೆಗೆ ಎಲ್ಲ ಮಾತನಾಡಿ ನೀರಾವರಿ ಸಚಿವರು ಎಲ್ಲರದ್ದು ಸಹಕಾರ ತಗೊಂಡು ಅದು ಅರ್ಧಂಬರ್ಧ ಆಗಿದ್ದಂತ ಬ್ರಿಡ್ಜ್ ಅನ್ನ ನಾವು ಕಂಪ್ಲೀಟ್ ಮಾಡಿದ್ರಿಂದ ಇವತ್ತು ಭಾಗಮಂಡಲದಲ್ಲಿ ಕಾವೇರಿ ಹುಟ್ಟಿದ್ರೂ ಕೂಡ ಜನಸಂಚಾರ ನಡೆಯಲಿಕ್ಕೆ ಅವಕಾಶ ಆಗಿದೆ. ಜನಸಂಚಾರಕ್ಕೆ ಆಗುವಂತ ಬ್ರಿಡ್ಜ್ ಅನ್ನ ನಾವು ಕಂಪ್ಲೀಟ್ ಮಾಡಿಕೊಟ್ಟಿದ್ದೇವೆ. ಸಾಮಾನ್ಯವಾಗಿ ಕುಶಾಲನಗರದಲ್ಲಿ ಅದನ್ನು ಕೂಡ ನಾವು ವಾಚ್ ಮಾಡ್ತಾ ಇದ್ದೇವೆ. ಕೆಲವು ರಸ್ತೆಗಳು ಬ್ಲಾಕ್ ಆಗಿದೆ. ನಾಪೋಕ್ಲು ಎಡಪಾಲ ರಸ್ತೆ, ನಾಪೋಕ್ಲು ಮೂರ್ನಾಡು ರಸ್ತೆ, ಮಡಿಕೇರಿಯಿಂದ ಕಗ್ಗೋಡ್ಲು ರಸ್ತೆ, ವಿರಾಜಪೇಟೆ, ಕಡಲೂರು, ಈ ರಸ್ತೆಗಳನ್ನ ಕೆಲವು ಕಡೆ ಕೆಲವು ಕಡೆ ಮಣ್ಣು ಕುಸಿತದಿಂದ ಬ್ಲಾಕ್ ಆಗಿದೆ. ಹಾಸನದಲ್ಲೂ ಕೂಡ ಸಕಲೇಶಪುರದಲ್ಲಿ ನಾವು ರಸ್ತೆಯನ್ನ ಬಂದ್ ಮಾಡಿದ್ದೇವೆ. ಚಿಕ್ಕಮಗಳೂರಿನಲ್ಲಿ ಕೂಡ ಒಂದು ಬ್ರಿಡ್ಜ್ ಕಳಸ ಮುಳುಗಿ ಹೋಗಿದೆ ನೀರಿನಲ್ಲಿ, ಅದನ್ನು ಕೂಡ ನಾವು ವಾಚ್ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಒಟ್ಟಾರೆ ನಾನು ಆಗ್ಲೇ ಹೇಳಿದ ಹಾಗೆ 29 ಕಡೆ ರಿಲೀಫ್ ಕ್ಯಾಂಪ್ಗಳನ್ನ ಮಾಡಿ 2332 ಜನಗಳಿಗೆ ಆರೈಕೆ ಮಾಡ್ತಾ ಇದ್ದೇವೆ. ಕಡಲು ಕೊರೆತದ ಸಮಸ್ಯೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈ ಸದನದಲ್ಲಿ ಬಹುಶಃ 20, 25, 30 ವರ್ಷದಿಂದ ಕಡಲು ಕೊರತೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ನನ್ನ ಪೂಜ್ಯ ತಂದೆಯವರು
ಸಹ ಮೀನುಗಾರಿಕೆ ಸಚಿವರಾಗಿದ್ರು. ಆವಾಗಿಂದನೂ ಕಡಲು ಕೊರೆತದ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಆದರೂ ಈಗ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ, ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ, ಕೆಲವು ಪ್ರದೇಶದಲ್ಲಿ ನಾವು ಮಾಡಿರುವಂಥ ಕೆಲಸ ಭದ್ರವಾಗಿ ಉಳಿದಿದೆ, ಜನಗಳನ್ನು ಕಾಪಾಡ್ತಾ ಇದೆ. ಆದರೆ ಕೆಲವು ನಾವೇನು ಪ್ರಾಜೆಕ್ಟ್ ಮಾಡಿದ್ದೇವೆ ಅವೇ ಫೇಲ್ ಆಗಿದ್ದಾವೆ. ನಾವು ಮಾಡಿದಂಥ ಪ್ರಾಜೆಕ್ಟೇ ಕಿತ್ಕೊಂಡು ಹೋಗ್ಬಿಟ್ಟಿದೆ ಕಡಲು ಕೊರೆತಕ್ಕೆ. ಅದರಲ್ಲಿ ಬಾಕಿ ಇರ್ತಕ್ಕಂಥದಕ್ಕೆ ಒಂದು ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಸಚಿವರು ನಮ್ಮ ಮೀನುಗಾರಿಕೆ ಸಚಿವರ ಕಡೆಯಿಂದ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅನ್ನ ನಾವು ಡಿಸೈನ್ ಮಾಡಿಸ್ತಾ ಇದ್ದೇವೆ. ಅದನ್ನ ಆದಷ್ಟು ಕ್ಯಾಬಿನೆಟ್ಗೆ ತಗೊಂಡು ಬಂದು ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಧ್ಯಕ್ಷರೇ. ಹಾಗೂ ಈಗ ಬೆಳೆ ಹಾನಿಗೆ ಬಂದ್ರೆ ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಸುಮಾರು ಕಡೆ ಜಮೀನುಗಳಿಗೂ ಕೂಡ ನೀರು ನುಗ್ಗಿ ಇದರಲ್ಲಿ ಸುಮಾರು ಅಗ್ರಿಕಲ್ಚರಲ್ ಕ್ರಾಪ್ ಅಲ್ಲಿ 371 ಹೆಕ್ಟೇರ್, ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ 351 ಹೆಕ್ಟೇರ್ ಇದು ಬೆಳೆ ಹಾನಿ ಆಗಿದೆ. ಇದು ಪ್ರಿಲಿಮಿನರಿ ಅಷ್ಟೇ. ಲೇಟೆಸ್ಟ್ ಲಾಸ್ಟ್ 2-3 ಡೇಸ್ ಅಲ್ಲಿ ಇನ್ನ ಹೆಚ್ಚಿಗೆ ಬೆಳೆ ಹಾನಿ ಆಗಿದೆ. ಆ ರಿಪೋರ್ಟ್ ನನಗೆ ಇವತ್ತು ಸಂಜೆ ಒಳಗಡೆ ಬರ್ತದೆ. ಅದಲ್ಲದೆ ಮನೆಗಳು ಕೂಡ ಮನೆಗಳು ಕೆಲವು ಗಂಭೀರ ಹಾನಿ ಆಗಿದೆ, ಕೆಲವು ಸಂಪೂರ್ಣ ಹಾನಿ ಆಗಿದೆ. ಮಾನ್ಯ ಶಾಸಕರುಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಈ ಯಾರಿಗೆ ಮನೆ ಹಾನಿ ಆಗಿದೆ ಅವರಿಗೆ ಪರಿಹಾರ ಕೊಡುವ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಅವರಿಗೆ ಬರೀ ಪರಿಹಾರ ಕೊಟ್ಟರೆ ಸಾಲದು ಅಂತಾನೂ ಕೂಡ ಶಾಸಕರು ಹೇಳಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅವರಿಗೆ ಪರಿಹಾರ ಅಷ್ಟೇ ಅಲ್ಲ, ಅವರಿಗೆ ಮನೆಯನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ. ಮನೆಯನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ. ಇದು ಯಾವುದೋ ಗ್ರಾಮ ಪಂಚಾಯತಿಗೆ ಕಳಿಸೋದು, ಅವರಿಗೆ ಇವರಿಗೆ ಆ ರೀತಿ ಪ್ರೊಸೀಜರ್ ಮಾಡದೆ ಯಾರಿಗೆ ಮನೆ ಹಾಳಾಗಿದೆ ಅವರಿಗೆ ನೇರವಾಗಿ ಒಂದು ಮನೆಯನ್ನ ಸ್ಯಾಂಕ್ಷನ್ ಮಾಡಿಕೊಡುವಂತ ಸರಳೀಕೃತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೇವೆ ಅಧ್ಯಕ್ಷರೇ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.